ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ SSLC ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಇದು ರಾಜ್ಯ ಮಟ್ಟದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಏನಾಗ್ತೈತೆ ಅಂದ್ರೆ ಹೆಲ್ಪ್ ಆಗ್ತದೆ. ಆ ಒಂದು ದೃಷ್ಟಿ ಇಟ್ಟುಕೊಂಡು ಈ ಒಂದು ವಿಡಿಯೋನಲ್ಲಿ ನೋಡೋಣ. ಮೊದಲಿಗೆ ಏನಂತಂದ್ರೆ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಖ್ಯ ಪ್ರಶ್ನೆ 1ರಲ್ಲಿ 4 ಹೇಳಿಕೆಗಳಿರ್ತವೆ. ಅಲ್ಲಿ ಏನಂತಂದ್ರೆ ಸರಿಯಾದ ಆಯ್ಕೆಯನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ಬರೀಬೇಕು. ಮೊದಲೇ ಪ್ರಶ್ನೆ, ಶುತ್ವ ಸಂಧಿಗೆ ಉದಾಹರಣೆಯಾದ ಪದ ಅಂತೇಳಿದ. ಅದು ಉತ್ತರ ಏನಂತಂದ್ರೆ ಬೃಹಚ್ಛತ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡಿದಾಗ, ಸ್ವತಂತ್ರ ವ್ಯಾಖ್ಯೆಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ಒಂದು ವ್ಯಾಖ್ಯವಾಗಿದ್ದರೆ ಅದನ್ನೇನಂತೇಳಿ ಕರಿತೀವಿ ಅಂತಂದೇಳಿ ಸಂಯೋಜಿತ ವ್ಯಾಖ್ಯೆ ಅಂತೇಳಿ ಕರಿತೀವಿ. ಮೂರನೇ ಪ್ರಶ್ನೆ, ಕೊಟ್ಟಿರುವ ಒಂದು ಧಾತುಗಳಲ್ಲಿ ಅಕರ್ಮಕ ಧಾತು ಪದವಿದು ಅಂತೇಳಿದ. ಇಲ್ಲಿ ಏನಾಗ್ತೈತೆ ಅಂದ್ರೆ ಉತ್ತರ ಓಡು ಅಂತಕ್ಕಂಥದ್ದು. ಇನ್ನು ಕನ್ನಡಿಗ ಪದದಲ್ಲಿರುವ ತದ್ದಿತ ಪ್ರತ್ಯಯ ಅಂತೇಳಿ ಒಂದು ಪ್ರಶ್ನೆ ಇದೆ. ಈಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿ ವರ್ಣಮಾಲೆಯ ಪಂಚಮಾಕ್ಷರಗಳನ್ನು ಹೀಗೆನ್ನುವರು ಅಂತೇಳಿ ಒಂದು ಪ್ರಶ್ನೆ ಇದೆ. ಏನಂತೇಳಿ ಕರೀತಾರೆ ಅಂತಂದ್ರೆ ಅನುನಾಸಿಕಗಳು ಅಂತೇಳಿ ಕರೀತಾರೆ. ನೀವು ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳು. ಹಿಂಗೆ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಉತ್ತರ ಏನಂತಂದ್ರೆ ಅವ್ಯಯಗಳು ಅಂತೇಳಿ ಕರಿತೀವಿ. ಇನ್ನು ಮುಖ್ಯ ಪ್ರಶ್ನೆ 2 ಬಂದಾಗ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಒಂದು ಸರಿ ಹೊಂದುವಂತೆ ಪದವನ್ನು ಬರೀಬೇಕು. ಕಮಲಾಕ್ಷ ಇದು ಅಂಕಿತನಾಮ ಆದ್ರೆ ವಿಜ್ಞಾನಿ ಅಂತಕ್ಕಂಥದ್ದು ಇದು ಅನುವರ್ತನಾಮ ಆಗ್ತದೆ. ಇನ್ನು ಕೆನೆಮಸರು ಜೋಡಣಿ ಆದ್ರೆ ತುತ್ತ ತುದಿ ಅಂತಕ್ಕಂಥದ್ದು ದ್ವಿರೂಕ್ತಿ ಆಗ್ತದೆ. ಸುಸಂಗತ ಅಂತಕ್ಕಂಥದ್ದು ಯೋಗ್ಯವಾದ ಅಂತೇಳಿದ. ಇನ್ನು ಕೈವಾರ ಅಂತಕ್ಕಂಥದ್ದು ಹೊಗಳಿಕೆ ಅಂತೇಳಿ ಅರ್ಥ ಆಗ್ತದೆ. ಅದೇ ರೀತಿ 10ನೇದು ವಿಶ್ವಾಸ ಅಂತಕ್ಕಂಥದ್ದಿದೆ. ಇದು ವಿಶ್ವಾಸ ಅಂತೇಳಿ ಆದ್ರೆ ಇಲ್ಲದ ಹಂಗ ಅಂತಕ್ಕಂಥದ್ದಿದೆ. ಇದು ಇಲ್ಲದ ಹಾಗೆ ಅಂತೇಳಿ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಬಂದಾಗ ಒಂದೊಂದು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 11ನೇ ಪ್ರಶ್ನೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತೇಳಿ. ಯಾರಂತಂದ್ರೆ ನಯಸೇನ ಅಂತಕ್ಕಂಥವ್ರು. ಇನ್ನು 12ನೇ ಪ್ರಶ್ನೆ ನೋಡಿದಾದ್ರೆ, ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಅಂತೇಳಿ. ಇಲ್ಲಿ ಏನಂತ ಯೋಚಿಸ್ತದೆ ಅಂತಂದ್ರೆ ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಅಂತಕ್ಕಂಥದ್ದನ್ನು ಇಲ್ಲಿ ಒಂದು ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾ ಇರ್ತದೆ. ಇನ್ನು 13ನೇದು, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಅಂತೇಳಿ. ಇದು ಓಣಿ ಯಾವುದು ಅಂತಂದ್ರೆ ಚೇರಿಂಗ್ ಕ್ರಾಸ್ ಅಂತೇಳಿ. 14ನೇ ಪ್ರಶ್ನೆ, ಕಾಶ್ಯಪಿ ಅಂತಕ್ಕಂಥ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಅಂತೇಳಿ. ಇಲ್ಲಿ ಯಾರ ಬಳಿ ಕಳಿಸ್ತಾರೆ ಅಂತಂದ್ರೆ ಸಹೋದರನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ಇನ್ನು 15ನೇದು, ಹಲಗಲಿಯ ಒಂದು 4 ಪ್ರಮುಖರು ಯಾರು ಅಂತೇಳಿದ. ಇಲ್ಲಿ ಪೂಜಾರಿ ಹನುಮಾಗಿರ್ಬೋದು, ಬ್ಯಾಡರ ಬಾಲ, ಜಡಗ, ರಾಮ ಅಂತಕ್ಕಂಥವ್ರು. ಇನ್ನು ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ಅಂತೇಳಿ. ದ್ರವ್ಯವನ್ನು ಅಥವಾ ಸಂಪತ್ತನ್ನು ಬೇಡುವುದಕ್ಕಾಗಿ ಅಲ್ಲಿ ಬರ್ತಾನೆ. 17ನೇ ಪ್ರಶ್ನೆ, ಪುಟ್ಟ ಪೋರು ಏನು ಮಾಡುತ್ತಿದ್ದಾಳೆ ಅಂತೇಳಿ. ಇದು ಉತ್ತರ ಏನಂತಂದ್ರೆ ಮುಸುರೆ ತಿಕ್ಕುತ್ತಿದ್ದಾಳೆ ಅಂಥೇಳಿ. ಓಕೆ, ನೆಕ್ಸ್ಟು ಇನ್ನೊಂದು ಮುಖ್ಯ ಒಂದು ಪ್ರಶ್ನೆ 4ರಲ್ಲಿ ಬಂದಾಗ 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 18ನೇ ಪ್ರಶ್ನೆ, ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಅಂತೇಳಿ. ಇದು ಈಸಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಅನೇಕ ಕವಿಗಳೇನು ಮಾಡ್ತಾರೆ ಅಂತಂದರೆ ಇಲ್ಲಿ ಕನ್ನಡ ಭಾಷೆ ಅಭಿವೃದ್ಧಿ ಹೊಂದಬೇಕಾದ್ರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕು ಅಂತ ಹೇಳ್ತಾರೆ. ಅಷ್ಟೇ ಲಿಂಕ್ ಅಂತಂದ್ರೆ ಅಂಥವರ ಒಂದು ವಾಣಿಯಿಂದ ಕನ್ನಡದ ವೀಣೆ ಮೃದುರವಾಗಿ ಮಿಡಿತದೆ. ಮುಂದೆ ಬಸವೇಶ್ವರರಾಗಿರ್ಬೋದು, ಅಲ್ಲಮಪ್ರಭುರಾಗಿರ್ಬೋದು, ಶಿವಶರಣರು, ಚಾಮರಸ ಅಂತಕ್ಕಂಥವ್ರು, ಕುಮಾರವ್ಯಾಸರ ಅಂತಕ್ಕಂಥವ್ರು, ಇವರು ಆಮೇಲೆ ಪುರಂದರದಾಸರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಇವರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ ಕನ್ನಡ ಪರವಾಗಿರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಒಂದು ಮಾರ್ಗವನ್ನು ಅನುಸರಿಸ್ತಾರೆ ಅಥವಾ ತುಳಿತಾರೆ. ಇನ್ನು ತಮ್ಮ ತಮ್ಮ ಅನುಭವ ಸಾರವೇನಪ್ಪ ಅಂತಂದರೆ ಇಲ್ಲಿ ಸುಲಭವೂ ಸುಂದರವಾಗಿಯೂ ಸಹಜವಾಗಿಯೂ ಏನು ಮಾಡ್ತಾರೆ ಅಂತಂದ್ರೆ ಆಗಿರ್ತಕ್ಕಂಥ ಮಾತುಗಳಲ್ಲಿ ಒಂದು ಹೃದಯ ಮುಟ್ಟುವಂತೆ ಏನು ಮಾಡ್ತಾರೆ ಅಂತಂದ್ರೆ ಅಭಿವ್ಯಕ್ತಗೊಳಿಸ್ತಾರೆ. ಹೀಗೆ ಕನ್ನಡ ಭಾಷೆ ಅಂತಕ್ಕಂಥದ್ದು ಹದಗೊಳ್ತದೆ. 19ನೇ ಪ್ರಶ್ನೆ ನೋಡೋದಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನ್ಯಾಯ ವಿಧಾಯಕ ಸಭೆ ಅಂತಕ್ಕಂಥದ್ದು ಹೇಗೆ ಕಾರ್ಯನಿರ್ವಹಿಸ್ತಾ ಇತ್ತು ಅಂತೇಳಿ. ಇದು ಸ್ಥಾಪನೆ ಆಗಿದ್ದು ಯಾವಾಗುತ್ತಂದ್ರೆ 1907ರಲ್ಲಿ ಸ್ಥಾಪನೆ ಆಗ್ತದೆ. ಇನ್ನು ಇದು ಏನಂತಂದ್ರೆ ಜನರಿಂದ ಆಯ್ಕೆಯಾದವರು, ಇದರೊಳಗೆ 22 ಜನ ಸದಸ್ಯರಿದ್ದರು. ಮೇಲ್ಮನೆಯ ರೀತಿಯಲ್ಲಿ ಇದು ಏನು ಮಾಡ್ತಿತ್ತು ಅಂದ್ರೆ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು.
ಹಾಗಾಗಿ ಈ ಒಂದು ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಏನಪ್ಪ ಅಂದ್ರೆ ಸಮಾವೇಶಗೊಳ್ಳುತ್ತಿದ್ದು, ಆಮೇಲೆ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳು ವಿಮರ್ಶೆ ಮಾಡ್ತಕ್ಕಂಥ ಅಧಿಕಾರ ಈ ಒಂದು ಸಭೆಗೆ ಇತ್ತು. ಮುಖ್ಯವಾಗಿ ಯಾವುದೇ ಒಂದು ಕಾನೂನನ್ನು ಜಾರಿಗೊಳಿಸಲು ಆ ಒಂದು ಸಭೆಯ ಅನುಮತಿ ಅಗತ್ಯ ಅಂತಕ್ಕಂಥದ್ದು ಇತ್ತು. ಹಾಗಾಗಿ ಆ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಇಲ್ಲಿ ಕಡಿಮೆ ಮಾಡ್ತಕ್ಕಂಥ ಅಧಿಕಾರವೂ ಕೂಡ ಇತ್ತು ಅಂಥೇಳಿ ಬರಿಬೇಕು. 20ನೇ ಪ್ರಶ್ನೆ, ಲಂಡನ್ನಿನ ಒಂದು ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿದ್ದಾರೆ ಅಂಥೇಳಿ ಅದು ನೋಡೋದಾದ್ರೆ ಇಲ್ಲಿ ಉಪಹಾರ ಗೃಹಗಳಲ್ಲಿ ಮಾನಿಗಳಾಗಿ, ಆಮೇಲೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಏನಪ್ಪ ಅಂದ್ರೆ ಟೈಪಿಸ್ಟ್ಗಳಾಗಿ, ಕಾರಕೂರ್ಣರಾಗಿ ಅಥವಾ ಗುಮಾಸ್ತರ ಅಂತೇಳಿ ಕರಿತೀವಿ. ಇನ್ನು ಸಿನಿಮಾ ಗೃಹಗಳಲ್ಲಿ ಏನಪ್ಪ ಅಂದ್ರೆ ಪ್ರೇಕ್ಷಕರಾಗಿ ಒಂದು ಕೆಲಸವನ್ನು ಏನು ಮಾಡ್ತಿದ್ರು ಅಂತಂದರೆ ಇಲ್ಲಿ ಮಾಡ್ತಾಯಿದ್ರು. ಇನ್ನು 21ನೇ ಪ್ರಶ್ನೆ, ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೂರ್ಯನ ಮಿತ್ರನಿಂದ ಕಲಿತ ವಿದ್ಯೆಗಳು ಯಾವುವು ಅಂತೇಳಿ. ವಿದ್ಯೆಗಳು ಯಾವ ತಂದಾಗ 4 ವೇದಗಳನ್ನು ಕಲಿತಾರ. ಆಮೇಲೆ ವೇದದ 6 ಅಂಗಗಳಾಗಿರ್ತಕ್ಕಂಥವುಗಳದವ. ಅವು ಯಾವಪ್ಪ ಅಂದ್ರೆ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ ಅಂತೇಳಿ. ಇನ್ನು 18 ಧರ್ಮಶಾಸ್ತ್ರಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ತಿಳಿತಾರ. ಮೀಮಾಂಸೆ, ತರ್ಕ, ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ, ನಿಘಂಟು, ಕಾವ್ಯ ಈ ರೀತಿಯಾಗಿ ಏನು ಮಾಡ್ತಾರೆ ಅಂತಂದ್ರೆ ವಿದ್ಯೆಗಳನ್ನು ಕಲಿತಾರೆ. ಇನ್ನು 22ನೇ ಪ್ರಶ್ನೆ ನೋಡಿದ್ರೆ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಅಂತೇಳಿ. ಇಲ್ಲಿ ಕವಿ ಏನಪ್ಪ ಅಂದ್ರೆ ದ ರಾ ಬೇಂದ್ರೆಯವರು ಒಂದು ಸ್ವಲ್ಪ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ವಿಷಯವನ್ನು ತಿಳಿಸ್ತಾರೆ. ಏನಂತಂದ್ರೆ, ನೀಲ ಮೇಘಮಂಡಲ ಆಮೇಲೆ ಸಮಬಣ್ಣದಲ್ಲಿ ಹಕ್ಕಿಯು ಕಾಲದ ದೈತ್ಯತೆಯ ಏನಪ್ಪ ಅಂದ್ರೆ ಸಂಕೇತಿಸುವ ಹಾಗೆ ಮುಗಿಲಿಗೆ ರೆಕ್ಕೆಗಳನ್ನು ಮೂಡಿಸುತ್ತಾ ನಕ್ಷತ್ರ ಮಾಲೆಯನ್ನು ಧರಿಸಿಕೊಂಡು ಸೂರ್ಯಚಂದ್ರನನ್ನು ಕಣ್ಣಾಗಿಸಿಕೊಂಡು ಹಕ್ಕಿಯು ಏನು ಮಾಡೋದಪ್ಪ ಅಂದ್ರೆ ಇಲ್ಲಿ ಹಾರ್ತದೆ ಅಂಥೇಳಿ ದ ರಾ ಬೇಂದ್ರೆಯವರು ಈ ರೀತಿಯಾಗಿ ಹೋಲಿಕೆಯನ್ನು ಮಾಡಿದ್ದಾರೆ. ಓಕೆ, ನೆಕ್ಸ್ಟು 23ನೇ ಪ್ರಶ್ನೆ, ಹಲಗಲಿಯ ಬೇಡರ ದಂಗೆಯು ಏಳಲು ಕಾರಣವೇನಂತೇಳಿ. ಮುಖ್ಯವಾಗಿ ಏನಪ್ಪ ಅಂದ್ರೆ ಬ್ರಿಟಿಷರು ತಂದಿರತಕ್ಕಂಥ ಒಂದು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ. ಹಾಗಾಗಿ ಇಲ್ಲಿ ಹಲಗಲಿಯ ಒಂದು ಬೇಡರು ಏನಪ್ಪ ಅಂದ್ರೆ ತಮ್ಮಲ್ಲಿರ್ತಕ್ಕಂಥ ಆಯುಧಗಳನ್ನು ಇಲ್ಲಿ ಬ್ರಿಟಿಷರಿಗೆ ಒಪ್ಪಿಸಬೇಕಾಗಿತ್ತು. ಇದು ಮುಖ್ಯವಾಗಿರ್ತಕ್ಕಂಥ ಕಾರಣ. ನೆಕ್ಸ್ಟು ಆ ಒಂದು ಆದೇಶ ಕೊಟ್ಟಿರ್ತಾರೆ. ಆದೇಶವನ್ನು ವಿರೋಧಿಸಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಹಲಗಲಿ ಬೇಡರು ಆಗಿರ್ತಕ್ಕಂಥವ್ರು ಯಾರಂತಂದ್ರೆ ಪೂಜಾರಿ ಹನುವಾಗಿರ್ಬೋದು, ಬ್ಯಾಡರ ಬಾಲ ಆಗಿರ್ಬೋದು, ಜಡಗ ಮತ್ತು ರಾಮ ಅಂತಕ್ಕಂಥವ್ರು. ಇವರ ಒಂದು ನಾಯಕತ್ವದಲ್ಲಿ ಏನಾಗ್ತಿತ್ತು ಅಂದ್ರೆ ಸಭೆಗಳು ಸೇರಿ ಬದುಕಿಗೆ ಆಧಾರವಾಗಿರ್ತಕ್ಕಂಥ ಆಯುಧಗಳನ್ನು ಇಲ್ಲಿ ಸರ್ಕಾರಕ್ಕೆ ಹಿಂದಿರುಗಿಸಲು ಏನು ಮಾಡಲ್ಪ ಅಂದ್ರೆ ಇವರು ಒಪ್ಪಂಗಿಲ್ಲ. ಅದೇ ರೀತಿ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸಿಪಾಯಿಗಳಿಂದ ಬಲವಂತವಾಗಿ ಏನು ಮಾಡ್ತಾರೆ ಅಂತಂದ್ರೆ ಆಯುಧಗಳನ್ನು ಕಸಿದುಕೊಳ್ಳಲು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಹಲಗಲಿಯ ಬೇಡರ ಜನಾಂಗ ಏನಂತಂದರೆ ಬ್ರಿಟಿಷರ ವಿರುದ್ಧದಲ್ಲಿ ದಂಗೆ ಏಳಲು ಮುಖ್ಯವಾಗಿ ಕಾರಣವಾಗ್ತದೆ. ಇನ್ನು ಮುಖ್ಯವಾಗಿ 24ನೇ ಪ್ರಶ್ನೆ, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಹತ್ಯಾಕಾಂಡದ ಮಣ್ಣಿನ ಕುರಿತು ತಂಗಿಗೆ ಹೇಳಿದ್ದೇನು ಅಂತೇಳಿ. ಇಲ್ಲಿ ಹತ್ಯಾಕಾಂಡದ ಕುರಿತು ಮಣ್ಣಿನ ಒಂದು ಕುರಿತು ಏನಪ್ಪ ಅಂದ್ರೆ ತಂಗಿಗೆ ಈ ರೀತಿ ಹೇಳ್ತಾರೆ. ಇದು ಬಹಳ ಒಂದು ಪೂಜನೀಯವಾದ ಮಣ್ಣು. ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ಒಂದು ರಕ್ತದಿಂದ ಈ ಮಣ್ಣು ಏನಾಗೈತೆ ಅಂದ್ರೆ ಒದ್ದೆ ಆಗೈತೆ ಅಂತೇಳಿ ಹೇಳ್ತಾರೆ. ಆಮೇಲೆ 25ನೇ ಪ್ರಶ್ನೆ, ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಅಂತೇಳಿ. ಕ್ರಿಯಾ ಸ್ವಾತಂತ್ರ್ಯ ಎಂದರೆ ಇಲ್ಲಿ ತನಗೆ ಇಷ್ಟ ಬಂದ ಕೆಲಸವನ್ನು ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು. ಅದು ಔಪಚಾರಿಕವಾಗಿದ್ದರೆ ಸಾಲದು, ಅದು ಏನಂತಂದ್ರೆ ಜಾರಿಯಲ್ಲಿ ಕೂಡ ಇರಬೇಕು ಅಂತ ಹೇಳ್ತಾರೆ. ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಇರುವ ಪರಿಣಾಮಕಾರಿಯಾದ ಸಾಮರ್ಥ್ಯವಾಗಬೇಕು ಅಂತೇಳಿ ಹೇಳ್ತಾರೆ. ಇನ್ನು ತನ್ನ ಕೆಲಸದ ಫಲವಾಗಿ ತನ್ನ ಕೆಲಸ, ಮನೆ, ಆಹಾರಗಳನ್ನು ಕಳೆದುಕೊಂಡು ಬಿಡ್ತಕ್ಕಂಥ ಒಂದು ಭೀತಿ ವ್ಯಕ್ತಿಗೆ ಇರುವುದಿಲ್ಲೋ ಅದೇನಂತಂದರೆ ನಿಜವಾದ ಒಂದು ಕ್ರಿಯಾ ಸ್ವಾತಂತ್ರ್ಯ ಅಂಥೇಳಿ. 26ನೇ ಪ್ರಶ್ನೆ ನೋಡೋದಾದ್ರೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಅಂಥೇಳಿ. ಇಲ್ಲಿ ಚಂದನವ ಏನಪ್ಪ ಅಂದ್ರೆ ಕಡಿದು ಕೊರೆದು ಏನಂತಂದರೆ ಇಲ್ಲಿ ತೋದಡೆ ಅದು ಏನಾಗಲ್ಪ ಅಂದ್ರೆ ನೊಂದನೆಂದು ಸುಗಂಧವನ್ನು ಏನಪ್ಪ ಅಂದ್ರೆ ಬಿಡುವುದಿಲ್ಲ. ಚಿನ್ನವನ್ನು ಕಡಿದು ತಿಕ್ಕಿದರೂ ಕೂಡ ಏನಪ್ಪ ಅಂದ್ರೆ ಅದು ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ. ಹಾಗೆ ಕಡಿದ ಕಬ್ಬನ್ನು ತಂದು ಏನಪ್ಪ ಅಂದ್ರೆ ಗಾಣದಲ್ಲಿಕ್ಕಿ ಅರೆದರೂ ಕೂಡ ಏನಪ್ಪ ಅಂದ್ರೆ ಸಿಹಿ ಅಂತಕ್ಕಂಥದ್ದಿಲ್ಲಿ ಬಿಡುವುದಿಲ್ಲ. ಹಾಗೆ ಪ್ರಕೃತಿಯಲ್ಲಿರ್ತಕ್ಕಂಥ ವಸ್ತುಗಳು ತಮ್ಮ ಮೂಲ ಗುಣಗಳನ್ನೇನು ಮಾಡಲ್ಪ ಅಂದ್ರೆ ಇಲ್ಲಿ ಬಿಡಂಗಿಲ್ಲ. ನಾನು ಹಿಂದೆ ಏನಪ್ಪ ಅಂದ್ರೆ ಮಾಡಿದ ಒಂದು ಕೆಡುಕುಗಳನ್ನೆಲ್ಲವನ್ನು ತಂದು ಮುಂದಿಟ್ಟರೆ ಅದರಿಂದ ನಮಗೆ ತೊಂದರೆ. ನೀವು ಕೊಂದರೂ ಕೂಡ ಏನಪ್ಪ ಅಂದ್ರೆ ನಾನು ಶರಣೆಂಬುದು ಒಂದು ಬಿಡುವುದಿಲ್ಲ ಅಂಥೇಳಿ. ಹೀಗೆ ಭಗವಂತನಲ್ಲಿ ಶರಣಾಗುವ ಭಾವನೆ ಏನು ಮಾಡ್ತಾರೆ ಅಂತಂದರೆ ಅಕ್ಕಮಹಾದೇವರು ತಮ್ಮ ಒಂದು ವಚನಗಳಲ್ಲಿ ಹೇಳ್ತಾರೆ. ಇನ್ನು 25ನೇ ಪ್ರಶ್ನೆ, ಪೈಗಳ ತಮ್ಮನ ಒಂದು ನೂಲು ಮದುವೆಯ ಒಂದು ದಿನ ಆ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಅಂತೇಳಿದ.
ಚಪ್ಪರದ ಒಂದು ಕಡೆಯಲ್ಲಿ ಏನಪ್ಪ ಅಂತಂದ್ರೆ ಲಡ್ಡುಗೆಗಳನ್ನು ಕಟ್ತಾಯಿದ್ರು. ಸೊ ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಿಸ್ತಾಯಿದ್ರು. ಸೊ ಬೇರೊಂದು ಕಡೆಗೆ ಸೇವಿಗೆಗಳನ್ನು ಏನು ಮಾಡ್ತಾಯಿದ್ರು ಅಂತಂದ್ರೆ ಒತ್ತುತ್ತಾಯಿದ್ರು. ಇನ್ನು ಜೋಳದ ಗದ್ದೆಯಲ್ಲಿನ ಒಂದು ಗಿಳಿಗಳ ಕೋಲಾಹಲದಂತೆ ಏನಪ್ಪ ಅಂತಂದ್ರೆ ಗದ್ದಲ ಇತ್ತು. ಸೊ ಆ ನಡುವೆ ಏನಂತಂದ್ರೆ ಕುಗ್ಗಿದ ಕೊರಳಲ್ಲಿ ಹಾಡು ಕೇಳಿಸಿತು ಅಂತೇಳಿ ಇಷ್ಟು ಬರಿಬೇಕು. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಬಂದಾಗ ಸೊ ಕವಿ ಪರಿಚಯ ಅಂತಕ್ಕಂಥದ್ದು 28ನೇ ಪ್ರಶ್ನೆ ಇಲ್ಲಿ ನೋಡ್ತೀವಿ. ಯಾರ್ದಂತಂದ್ರೆ ಎನ್ ಮೂರ್ತಿರಾವ್ ಅಂತೇಳಿ. ಸೊ ಇವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಳ್ಳಿಯಲ್ಲಿ ಏನಪ್ಪ ಅಂತಂದ್ರೆ ಜನಿಸ್ತಾರೆ. ಇವರ ಕಾಲವನ್ನು ನೋಡೋದಂದ್ರೆ 19ನೇ ಶತಮಾನ. ಇನ್ನು ಹಗಲುಗನಸುಗಳು, ಅಲೆಯುವ ಮನ ಅಂತಕ್ಕಂಥದ್ದು, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು ಅಂತಕ್ಕಂಥ ಕೃತಿಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ರಚನೆ ಮಾಡ್ತಾರೆ. ಇನ್ನು ಮುಖ್ಯವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು ದೊರೀತದೆ. ಅಷ್ಟೇ ಅಲ್ಲದೆ ಪಂಪ್ ಪ್ರಶಸ್ತಿ ಕೂಡ ದೊರೀತದೆ. ಇನ್ನು ಸಾಕಷ್ಟು ಕೃತಿಗಳದಾವಲ್ಲಿ ನೀವು ನೋಡ್ಕೊಳ್ಬೋದು. ಇನ್ನು 29ನೇ ನೋಡೋದಾದ್ರೆ ಸೊ ದ ರಾ ಬೇಂದ್ರೆ ಅಂತಕ್ಕಂಥವ್ರದ್ದು. ಇವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತಕ್ಕಂಥವ್ರು ಪೂರ್ಣ ಹೆಸರಾಗಿರ್ತದೆ. ಅಂಬಿಕಾತನೇ ದತ್ತ ಅಂತಕ್ಕಂಥದ್ದು ಕಾವ್ಯನಾಮ ಅಂತಕ್ಕಂಥದ್ದಾಗಿರ್ತದೆ. ಇನ್ನು ಇವ್ರದ್ದು ಕಾಲಾವಧಿ ನೋಡೋದಾದ್ರೆ ಸೊ ಕ್ರಿಸ್ತಶಕ 1896 ಆಗಿರ್ತದೆ. ಇನ್ನು ಧಾರವಾಡದಲ್ಲಿ ಜನಿಸ್ತಾರೆ. ಇವರು ಕೃತಿಗಳನ್ನು ನೋಡೋದಾದ್ರೆ ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿ ಗೀತ, ನಾದಲೀಲೆ, ಮೇಘದೂತ, ಸೊ ಗಂಗಾವತರಣ ಅಂತಕ್ಕಂಥವುಗಳದಾವ. ಇನ್ನೂ ಅನೇಕಗಳದಾವ. ಸೊ ಅವತ್ತು ಇಲ್ಲಿ ನೋಡ್ಕೊಳ್ಬೋದು. ಇನ್ನು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಸೊ ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು. ಆಮೇಲೆ ಭಾರತ ಸರ್ಕಾರದ ಒಂದು ಪದ್ಮಶ್ರೀ ಪುರಸ್ಕಾರಕ್ಕೆ ಕೂಡ ಇವರು ಭಾಜನರಾಗ್ತಾರೆ. ಇನ್ನು ಮುಖ್ಯವಾಗಿ ಛಂದಸ್ಸು ಇಲ್ಲಿ ನೋಡ್ತೀವಿ. ಸೊ ಇದು ನಿಮಗೆ ಕೊಟ್ಟಿದ್ದೀನಿ, ನೀವು ಏನು ಮಾಡಿರ್ತಂದ್ರೆ ಕ್ಲಿಯರಾಗಿ ನೋಡ್ಕೊಳ್ರಿ. ಓಕೆ, ಛಂದಸ್ಸಿನ ಹೆಸರು ಏನಪ್ಪ ಅಂತಂದ್ರೆ ಕಂದ ಪದ್ಯ ಅಂತೇಳಿ. ಇನ್ನು ಮುಖ್ಯ ಪ್ರಶ್ನೆ ನೋಡೋದಾದ್ರೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು. ಸೊ ಇಲ್ಲಿ ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿನ ಸಿಡಿದಂಗ ಅಂತಕ್ಕಂಥದ್ದು ಸೊ ಒಂದೇನೈತೆ ಅಂದರೆ ಇಲ್ಲಿ ಒಂದು ಅಲಂಕಾರದ ಒಂದು ಇದನ್ನಿದೆ. ಸೊ ಅಲಂಕಾರ ಯಾವುದು ತಂದಾಗ ಉಪಮ ಅಲಂಕಾರ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಲಕ್ಷಣ ಬಂದಾಗ ಏನಂತಂದ್ರೆ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಏನಾಗ್ತೈತೆ ಅಂದರೆ ಉಪಮಾನಾಂಕಾರ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಉಪಮೇಯ ಕೊಟ್ಟಿದ್ದೇನೆ. ಸೊ ಉಪಮಾನ ಅಂತಕ್ಕಂಥದ್ದು ಉಪಮಾವಾಚಕ ಅಂತಕ್ಕಂಥದ್ದಿದೆ. ಇನ್ನು ಸಮಾನ ಧರ್ಮ ಅಂತಕ್ಕಂಥದ್ದು ಕೊನೆಯದಾಗಿ ಸಮನ್ವಯ ಅಂತಕ್ಕಂಥದ್ದಿದೆ. ಸೊ ಎಲ್ಲವೂ ಕೂಡ ಏನಂತಂದ್ರೆ ಸೊ ಇಲ್ಲಿ ನೀಡಿದ್ದೇನೆ. ಸೊ ನೀವು ಅದನ್ನು ನೋಟ್ ಮಾಡ್ಕೊಳ್ಬೋದು. ಓಕೆ, ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಸೊ ಗಾದೆಗಳನ್ನು ಇಲ್ಲಿ ವಿಸ್ತರಣೆ ಅಥವಾ ಮಹತ್ವವನ್ನು ಬರಿಬೇಕು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತಕ್ಕಂಥ ಒಂದು ಗಾದೆ ಇದೆ. ಸೊ ಇದನ್ನು ಈಸಿಯಾಗಿ ಏನು ಮಾಡ್ತೀರಿ ಅಂತಂದ್ರೆ ಬರಿತೀರಿ, ಸತ್ಯಕ್ಕೆ ಸಾವಿಲ್ಲ ಮತ್ತು ಸುಳ್ಳಿಗೆ ಸುಖವಿಲ್ಲ ಅಂಥೇಳಿ. ಇನ್ನು ಈ ಪ್ರಶ್ನೆಗೆ ಅಥವಾ ಇತ್ತು ಅದು ಏನೈತಂದ್ರೆ ಆಳಾಗಬಲ್ಲವನು ಅರಸನಾಗಬಲ್ಲನು ಅಂಥೇಳಿ ಮತ್ತೊಂದು ಏನೈತಂದ್ರೆ ಗಾದೆ ಮಾತು ಅಂತಕ್ಕಂಥದ್ದಿದೆ. ಸೊ ಅದನ್ನಿಲ್ಲಿ ನೋಡ್ಕೊಳ್ಬೋದು. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಸೊ ಸಂದರ್ಭ ಸ್ವಾರಸ್ಯ ಅಂತಕ್ಕಂಥವುಗಳಿದಾವೆ. ಸೊ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಸೊ ಇದು ಹೇಳ್ತಾ ಹೋದರೆ ತುಂಬ ದೊಡ್ಡದಾಗ್ತದೆ ವಿಡಿಯೋ, ಅದಕ್ಕೆ ಸೊ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನೀವೇನು ಮಾಡಿರುತ್ತೆ ಅಂದರೆ ನೋಡ್ತಾ ಹೋಗಿ ಅಥವಾ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳ್ರಿ. ಓಕೆ, ನೆಕ್ಸ್ಟ್ ಮುಖ್ಯ ಪ್ರಶ್ನೆಯಲ್ಲಿ ಬಂದಾಗ ಏನಂತಂದ್ರೆ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರಿಬೇಕು. ಅಲ್ಲಿ ಪದ್ಯ ಭಾಗ ಕೊಟ್ಟಿರ್ತಕ್ಕಂಥ ಯಾವ್ದಂದ್ರೆ ಕಲುಷಿತವಾದಿ ನದಿ ಜಲ್ಲಿಗಳಿಗೆ ಅಂತೇಳಿ ಸೊ ಒಂದಿದ್ದ. ಆಮೇಲೆ ಇನ್ನೊಂದು ಯಾವುದಂದ್ರೆ ಮತಗಳೆಲ್ಲವೂ ಪಥಗಳು ಎನ್ನುವ ಒಂದು ಪದ್ಯವನ್ನು ಸೊ ಇಲ್ಲಿ ಕೊಟ್ಟಿರ್ತಾನೆ. ಸೊ ಎರಡೂ ನೋಡ್ಕೊಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಮುಖ್ಯ ಪ್ರಶ್ನೆಯಲ್ಲಿ ಸೊ ಪದ್ಯ ಭಾಗವನ್ನು ಅರ್ಥೈಸ್ಕೊಂಡು ಅದರಲ್ಲಿ ಅಡಕವಾಗಿರ್ತಕ್ಕಂಥ ಮೌಲ್ಯಗಳನ್ನು ಇಲ್ಲಿ ಆಧರಿಸಿ ಸಾರಾಂಶವನ್ನು ಬರೀಬೇಕು. ಸೊ ಅದನ್ನು ಕೂಡ ಇಲ್ಲಿ ನೀಡಿದ್ದೀನಿ. ಸೊ 40ನೇ ಒಂದು ಪ್ರಶ್ನೆ ನೋಡ್ಬೋದು.
ಸೊ ಇಲ್ಲಿ ಆಯ್ಕೆ ಅಂತೇಳಿ ಬರೀಬೇಕು. ಆಮೇಲೆ ಮೌಲ್ಯ ಅಂತಕ್ಕಂಥದ್ದು ನೋಡೋದಾದ್ರೆ ಇಲ್ಲಿ ಸ್ವಾಮಿನಿಷ್ಠೆಗೆ ಬದ್ಧನಾಗಿ ಅಸಹಾಯಕ ಸ್ಥಿತಿಯಲ್ಲಿ ನೋವು ಸಂಕಟ ಅನುಭವಿಸುವ ಒಂದು ಕರ್ಣನ ವ್ಯಕ್ತಿತ್ವದ ಹಿರಿಮೆ. ಸೊ ಪ್ರಸ್ತುತ ಒಂದು ಪದ್ಯ ಭಾಗದಲ್ಲಿ ಏನಂತಂದರೆ ಬಿತ್ತರವಾಗಿದೆ. ಇನ್ನು ಸಾರಾಂಶವನ್ನು ಏನು ಮಾಡ್ಬೋದು ಅಂದರೆ ಇಲ್ಲಿ ಬರಿಬಹುದು. ಸೊ ಇದಿಷ್ಟು ಕೊಟ್ಟಿರ್ತೀನಿ. ಸೊ ನೀವೇನು ಮಾಡಿರ್ತಂದ್ರೆ ಇಲ್ಲಿ ಸ್ಕ್ರೀನ್ಶಾಟನ್ನು ಅಥವಾ ಬರ್ಕೊಳ್ಬೋದು. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಏನಂತಂದರೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರ ಬರಬೇಕು. ಸೊ ಇದನ್ನು ಕ್ವಶನ್ ಅಷ್ಟೇ ಹೇಳಿರ್ತೇನೆ. ಸೊ ಇದನ್ನು ಆನ್ಸರ್ ಇಲ್ಲಿ ನೀವು ನೋಡ್ತಾ ಹೋಗಿ. ಸೊ ಕ್ವಶನ್ ತಂದಾಗ ಮೊದಲೇ ಏನಂತ 41ನೇ ಪ್ರಶ್ನೆ ಏನಂತಂದ್ರೆ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಒಂದು ಸಾರಾಂಶವನ್ನು ಬರೀಬೇಕು ಅಥವಾ ವಿವರಿಸಬೇಕು. ಸೊ ಇದನ್ನು ಲಾಂಗ್ ಕ್ವಶನ್ ಅದ. ಸೊ ಇದನ್ನು ಇಲ್ಲಿ ನೋಡ್ಕೊಳ್ಬೋದು. ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇತ್ತು. ಸೊ ಅದೇನಂತಂದ್ರೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಅಂತೇಳಿ ಸೊ ಒಂದು ಪ್ರಶ್ನೆ ಇದೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಬರೀಬೇಕು. ಇನ್ನು 42ನೇ ಪ್ರಶ್ನೆ ನೋಡೋದಾದ್ರೆ ಸೊ ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಇದನ್ನು ಕೂಡ ಇಲ್ಲಿ ನೋಡ್ಕೊಳ್ಬೋದು. ಸೊ ಈ ಒಂದು ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಏನಂತಂದ್ರೆ ಲವಣನಲ್ಲಿದ್ದ ಸಹಜ ಕ್ಷಾತ್ರಗುಣ ವೀರಲವ ಪದ್ಯದಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೀಬೇಕು. ಸೊ ಅದನ್ನಿಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನಿಲ್ಲಿ ನೋಡ್ಕೊಳ್ಬೋದು. ಸೊ ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಸೊ ಗದ್ಯ ಭಾಗವನ್ನು ಸೊ ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಏನು ಮಾಡಬೇಕಂತಂದರೆ ಇಲ್ಲಿ ಉತ್ತರವನ್ನು ಬರೀಬೇಕು. ಸೊ ಅದು 43ನೇ ಒಂದು ಪ್ರಶ್ನೆ ಆಗಿರ್ತದೆ. ಅದು 43ನೇ ಪ್ರಶ್ನೆಯಲ್ಲಿ ಸೊ ಒಂದು ಏನು ಮಾಡಿರ್ತಾರೆ ಅಂತಂದ್ರೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಸೊ ಪದ್ಯ ಭಾಗವನ್ನು ಓದಿಕೊಳ್ಳ್ರಿ. ಸೊ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ನೋಡೋದಾದ್ರೆ ಸೊ ಅಂತಕ್ಕಂಥದ್ರಲ್ಲಿ ಸೊ ಯಾವ ಸಂದರ್ಭದಲ್ಲಿ ಇಬ್ಬರು ಇನ್ನೊಬ್ಬರ ಬಳಿ ಹೋಗುತ್ತಾರೆ ಅಂತಕ್ಕಂಥದ್ದಿದೆ. ಇನ್ನೊಂದು ಪ್ರಶ್ನೆ ಯಾವುದು ಸೌಜನ್ಯ, ಅದರ ಸ್ವರೂಪ ಎಲ್ಲಿ ವ್ಯಕ್ತವಾಗುತ್ತದೆ ಅಂತೇಳಿ ಸೊ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅಲ್ಲಿ. ಸೊ ಇಲ್ಲಿ ಉತ್ತರವನ್ನು ನೋಡ್ಕೊಳ್ಬೋದು. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ಸೊ ಒಂದು ಪತ್ರವನ್ನು ಇಲ್ಲಿ ಬರೀಬೇಕು. ಸೊ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ಆಧರಿಸಿಕೊಂಡು. ಸೊ ಅದು 44ನೇ ಒಂದು ಪ್ರಶ್ನೆ ಆಗಿರ್ತದೆ. ಸೊ ನಿಮ್ಮನ್ನು ಕೋಲಾರದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಅಕ್ಷಯ ಎಂದು ಭಾವಿಸಿಕೊಂಡು ರಾಮನಗರದಲ್ಲಿರುವ ಜಾನಪದ ಲೋಕದ ಒಂದು ನಿರ್ದೇಶಕರಿಗೆ ಪ್ರದರ್ಶನ ಸಮಯ ಹಾಗೂ ವಸತಿ ವ್ಯವಸ್ಥೆಯ ಮಾಹಿತಿ ಕೋರಿ ಒಂದು ಮನವಿ ಪತ್ರವನ್ನು ಬರೀಬೇಕು. ಸೊ ಇಲ್ಲಿ ಇವರಿಂದ ಅಂತಕ್ಕಂಥದ್ದಿದೆ. ಸೊ ಅಕ್ಷಯ 10ನೇ ತರಗತಿ ಸೊ ಪ್ರೌಢಶಾಲೆ ಕೋಲಾರ ಅಂತಕ್ಕಂಥದ್ದು. ಸೊ ದಿನಾಂಕ ಹಾಕ್ರಿ, ಸ್ಥಳ ಹಾಕ್ರಿ, ಕೋಲಾರ ಅಂತಕ್ಕಂಥದ್ದು. ಇನ್ನು ಇವರಿಗೆ ಬಂದಾಗ ಸೊ ನಿರ್ದೇಶಕರು ಸೊ ಜಾನಪದ ಲೋಕ ರಾಮನಗರ ಅಂತಕ್ಕಂಥದ್ದು ಮಾನ್ಯರೇ. ಸೊ ವಿಷಯ ಬಂದಾಗ ಏನಂತಂದ್ರೆ ಪ್ರದರ್ಶನದ ಸಮಯ ಹಾಗೂ ವಸತಿ ವ್ಯವಸ್ಥೆಗಳ ಒಂದು ಮಾಹಿತಿ ಕೋರಿ ಮಾಡಿರ್ತಕ್ಕಂಥ ಒಂದು ಮನವಿ ಪತ್ರ. ಇಲ್ಲಿ ವಿಷಯದ ಅದಾದ ನಂತರ ಏನಂತಂದ್ರೆ ಸೊ ಈ ಒಂದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಿಂದ ಶೈಕ್ಷಣಿಕ ಪ್ರವಾಸದ ನಿಮಿತ್ತ 40 ವಿದ್ಯಾರ್ಥಿಗಳು, ಶಿಕ್ಷಕರು, ಇತರರು ಸೇರಿದಂತೆ ಒಟ್ಟು 50 ಜನರು ಜಾನಪದ ಲೋಕಕ್ಕೆ ಭೇಟಿ ನೀಡಬೇಕೆಂದು ನಿರ್ಧರಿಸಿದ್ದು ನಮಗೆ ಪ್ರದರ್ಶನದ ಸಮಯ ತಿಳಿದಿರುವುದಿಲ್ಲ ಹಾಗೂ ಅಲ್ಲಿ ಉಳಿದುಕೊಳ್ಳಲು ವಸತಿ ವ್ಯವಸ್ಥೆ ಇದ್ದರೆ ಅದರ ಬಗ್ಗೆ ಮಾಹಿತಿ ನೀಡಬೇಕಂತೇಳಿ ನನ್ನ ಸಹಪಾಠಿಗಳು ಹಾಗೂ ಶಾಲಾ ಶಿಕ್ಷಕರ ಪರವಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ಅಂತೇಳಿ ಸೊ ಎಷ್ಟು ಬರೀಬೇಕು. ಅದರೊಂದು ಲಾಸ್ಟ್ ಧನ್ಯವಾದಗಳು ಅಂತೇಳಿ. ಇನ್ನು ಹೊರ ವಿಳಾಸ ಅಂತಕ್ಕಂಥದ್ದು ಬರಿಬೋದು. ಇಂತೆ ನಿಮ್ಮ ವಿಶ್ವಾಸಿ ಅಂತೇಳಿ ಬರೋದು ಇಲ್ಲಿ ಬರೀಬೇಕು. ಸೊ ಹೊರ ವಿಳಾಸ ಅದ. ಸೊ ಅದನ್ನು ಕೂಡ ನೋಡ್ಕೊಳ್ಬೋದು. ಇನ್ನು ಮತ್ತೊಂದು ಅಥವಾ ಒಂದು ಪತ್ರವನ್ನು ಕೂಡ ಬರೀಬೋದು. ಸೊ ನಿಮ್ಮನ್ನು ಬೆಳಗಾವಿಯ ಕಿತ್ತೂರಿನ ಚೆನ್ನಮ್ಮ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ನಮನ ಎಂದು ಭಾವಿಸಿಕೊಂಡು ಸೊ ನಿಮ್ಮ ಶಾಲೆಯಲ್ಲಿ ನಡೆಯುವ ಕ್ರೀಡಾಕೂಟಕ್ಕೆ ಬರುವಂತೆ ಆಹ್ವಾನಿಸಿ ಬೆಂಗಳೂರಿನಲ್ಲಿರುವ ನಿಮ್ಮ ಅಣ್ಣನಿಗೊಂದು ಪತ್ರವನ್ನು ಬರೀರಿ ಅಂತೇಳಿ. ಸೊ ಅದು ಇಲ್ಲಿ ನೋಡ್ಕೊಳ್ಬೋದು ಯಾವ ರೀತಿ ಅಂತೇಳಿದ.
ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಬಂಧವನ್ನು ಬರೀಬೇಕು. ಅದು 45ನೇ ಒಂದು ಪ್ರಶ್ನೆ ಆಗಿರ್ತದೆ. ಜಲಾಮೃತ ಯೋಜನೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಏನು ಅಂತೇಳಿ. ಇಲ್ಲಿ ಮೊದಲು ಏನು ಮಾಡಬೇಕು, ಪೀಠಿಕೆಯನ್ನು ಹಾಕಬೇಕು. ಅದೇ ರೀತಿ ವಿಷಯದ ನಿರೂಪಣೆಯನ್ನು ಇಲ್ಲಿ ಬರೀಬೇಕು ಏನಂಥೇಳಿ. ಇಲ್ಲಿ ವಿಷಯಕ್ಕೆ ಬಂದಾಗ ಏನಂತಂದ್ರೆ ವಿದ್ಯಾರ್ಥಿಗಳ ಒಂದು ಪಾತ್ರ. ಈ ಒಂದು ಯೋಜನೆಯಲ್ಲಿ ನೋಡೋದಾದ್ರೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಗುರಿ ಇದ್ದು ಕೆಳಕಂಡ ಅಂಶಗಳ ಮೇಲೆ ಏನಪ್ಪ ಅಂತಂದ್ರೆ ಕಾರ್ಯನಿರ್ವಹಿಸಲಿದೆ ಅಂತೇಳಿ ಬರೀಬೇಕು. ಅದರೊಳಗೆ ಜಲ ಸಾಕ್ಷರತೆ ಅಂತಕ್ಕಂಥದ್ದಿದೆ. ನೀರಿನ ಒಂದು ಪ್ರಜ್ಞಾವಂತ ಬಳಕೆ ಇರ್ಬೋದು. ಅದೇ ರೀತಿ ಹಸುರೀಕರಣ ಅಂತಕ್ಕಂಥದ್ದು ಒಂದಿದೆ. ಜಲಮೂಲಗಳ ಆಮೇಲೆ ಪುನಶ್ಚೇತನ ಮತ್ತು ನಿರ್ಮಾಣ ಅಂತಕ್ಕಂಥದ್ದು ಒಂದಿದೆ. ವಿದ್ಯಾರ್ಥಿಗಳ ಪಾತ್ರ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದೆ ನೋಡ್ರಿ. ಮನೆ ಮತ್ತು ಶಾಲೆಗಳಲ್ಲಿ ಮಳೆ ನೀರಿನ ಸಂಗ್ರಹ ಮಾಡಬೇಕಾಗ್ತದೆ. ಇನ್ನು ಮನೆ ಮತ್ತು ಶಾಲೆಗಳ ಆವರಣದಲ್ಲಿ ಗಿಡಗಳನ್ನು ನೆಡುವುದು, ಇಂಗು ಗುಂಡಿಗಳನ್ನು ಶಾಲಾ ಆವರಣ ಮತ್ತು ತಮ್ಮ ಹೊಲಗಳಲ್ಲಿ ಮಾಡುವುದು, ನೀರಿನ ಮೌಲ್ಯದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಇನ್ನು ನೀರಿನ ಮೂಲಗಳನ್ನು ಸ್ವಚ್ಛವಾಗಿ ಇಡ್ತಕ್ಕಂಥದ್ದು, ನೀರನ್ನು ಮಿತವಾಗಿ ಬಳಸ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಏನು ಮಾಡಿರ್ತಂದ್ರೆ ಉಪಸಂಹಾರ ಅಂತಕ್ಕಂಥದ್ದನ್ನು ಬರೀಬೇಕು. ಈ ಒಂದು ಪ್ರಬಂಧಕ್ಕೆ ಮತ್ತೊಂದು ಅಥವಾ ಪ್ರಶ್ನೆಯನ್ನು ಏನು ಮಾಡ್ಬೋದು ಅಂದರೆ ನೋಡ್ಬೋದು ಇಲ್ಲಿ. ಅದು ಯಾವುದಂದ್ರೆ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ ಅಂತೇಳಿ. ಅಲ್ಲಿ ಸೇಮ್ ಏನಂತಂದ್ರೆ ಪೀಠಿಕೆ ಬರೀಬೇಕು. ಆಮೇಲೆ ವಿಷಯ ನಿರೂಪಣೆಯನ್ನು ಮಾಡ್ತಕ್ಕಂಥದ್ದು. ಒಂದಿಷ್ಟು ಅಂಶಗಳು ಏನು ಮಾಡಬೇಕಂದ್ರೆ ಇಲ್ಲಿ ಬರೀಬೇಕು. ಅವುಗಳು ಯಾವತ್ತಂದಾಗ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಚಟುವಟಿಕೆಯಿಂದ ಇರಲು ಮತ್ತು ಕಲಿಕೆಯಲ್ಲಿ ಆಸಕ್ತಿ ಹೊಂದಲು ಈ ಒಂದು ಯೋಜನೆಗಳೇನಾಗ್ತವೆ ಅಂತಂದ್ರೆ ಸಹಕಾರಿಯಾಗ್ತವೆ. ಪ್ರತಿನಿತ್ಯ ಶಾಲೆಗೆ ಹಾಜರಾಗುವಂತೆ ಮಾಡಲು ಈ ಒಂದು ಯೋಜನೆಗಳು ಉಪಯುಕ್ತ ಅಂತೇಳಿ ಬರೀಬೇಕು. ಇನ್ನು ಮಕ್ಕಳು ಏನಪ್ಪ ಅಂತಂದ್ರೆ ಹಾಲನ್ನು ಕುಡಿಯುವುದರಿಂದ ಹಲ್ಲುಗಳು, ಮೂಳೆಗಳು ಗಟ್ಟಿಯಾಗಿ ಸದೃಢವಾದ ದೇಹ ಅಂತಕ್ಕಂಥದ್ದು ಬೆಳವಣಿಗೆ ಆಗ್ತದೆ. ಮಾನಸಿಕವಾಗಿ, ಬೌದ್ಧಿಕವಾಗಿ ಮಕ್ಕಳಲ್ಲಿ ಬೆಳವಣಿಗೆ ಹೊಂದಲು ಸಹಕಾರಿ ಆಗ್ತವೆ ಈ ಒಂದು ಯೋಜನೆಗಳು. ಮಕ್ಕಳ ದಾಖಲಾತಿ, ಹಾಜರಾತಿ ಪ್ರಮಾಣ ಹೆಚ್ಚಾಗ್ತದೆ. ಶಿಕ್ಷಣದ ಗುಣಮಟ್ಟ ಅಂತಕ್ಕಂಥದ್ದು ಕೂಡ ಸುಧಾರಣೆ ಆಗ್ತದೆ. ಮಕ್ಕಳಲ್ಲಿ ಅಪೌಷ್ಟಿಕತೆ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ. ಇನ್ನು ಉಪಸಂಹಾರ ಅಂತಕ್ಕಂಥದ್ದನ್ನು ಲಾಸ್ಟ್ ಏನು ಮಾಡಿರ್ತಂದ್ರೆ ಬರೀಬೇಕು. ಇದಿಷ್ಟು ಏನಂತಂದ್ರೆ 10ನೇ ತರಗತಿ ಒಂದು ರೀತಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ. ಅದು ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸಹಾಯವಾಗ್ತದೆ. ಇನ್ನು ಈ ಒಂದು ವಿಡಿಯೋನ ನೋಡಿ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.